ಅಲ್ಲಿ ರವಿವಾರಪೇಟೆ ಬೆಳ್ಳುಳ್ಳಿ ತಗೊಂಡ್ಬರ್ತೇವೆ. 1 ತಾಸಿನೊಳಗ ಕುಲ್ಲ ಆಗ್ಬೇಕ್ರಿ. ಅಕಸ್ಮಾತ್ ಅದು ಕುಲ್ಲ ಆಗಿರುತ್ತೆ ನಮ್ಗೆ ಮಳಿ ಬಂದ್ರೆ ಬೆಳ್ಳುಳ್ಳಿ ಎಲ್ಲ ತಗೋಕತಿ. ಅದನ್ನು ಕೂಡ ಜೈ ಕಿಸಾನ್ ಮಾರ್ಕೆಟ್ಗನ ಅದನ್ನು ಕೂಡ ಅಲ್ಲೇ ಶಿಫ್ಟ್ ಮಾಡ್ಬೇಕು ಅನ್ನೋದು ನಮ್ ಬೇಡಿಕೆ ಐತಿ. ಯಾಕಂದ್ರೆ ಸರ್ ಈಗಾಗಲೇ ಬೆಳ್ಳುಳ್ಳಿ ಅವ್ರು ಅಕಸ್ಮಾತ್ ಅಲ್ಲಿ ಅಂಗಡಿಕಾರರು ಬಂದ್ರ ನಮ್ಗೆ ಅಂಗಡಿಕಾರಿಗೆ ಅನ್ನೋದು ತಪ್ಪು. ಯಾಕಂತಂದ್ರೆ ಅವ್ರು ಅಂಗಡಿ ತೆಗೆದ್ರೆ ನಮ್ಗೆ ಅವ್ರಿಗೆ ವ್ಯಾಪಾರ ಹೋಗ್ಲಿಕ್ಕೆ ದಾರಿ ಬೇಕು. ನಾವು ಅವ್ರಿಗೂ ಅಬ್ಜೆಕ್ಷನ್ ಮಾಡಲ್ಲ. ಆದ್ರೆ ನಮ್ ಬೆಳ್ಳುಳ್ಳಿ ಮಾರ್ಕೆಟ್ ಅಲ್ಲಿ ಹೋಗ್ಲಿ, ಅವ್ರು ಬಂದ್ ಕೂಡಲೇ ನಾವು ಹೇಳಂದ ಕೂಡಲೇ ಅಕಸ್ಮಾತ್ ಬೆಳ್ಳುಳ್ಳಿ ಉಳಿತಾ ಹೇಳ್ಬೇಕಾಕತ್ ನಾವು. ಅದ್ ಮತ್ತೆ ಹೊಳ್ಳಿ ಮತ್ತೆ ಮಣಿಗೆ ಹೋಗ್ಬೇಕದ ಬಾಡಿಗೆ. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ಈ ಸರ್ ಈ APMC ಬರ್ಬೇಕಾದ್ರ ನಾವು ಮತ್ತೆ ರೇಟ್ ಹೆಚ್ಚು ಕೊಡ್ಬೇಕ್ರಿ. ಗಾಡಿಗಳಿಗೆ ರೇಟ್ ಹೆಚ್ಚು ಕೊಡ್ಬೇಕು. ಈಗಾಗಲೇ ಹೂವ ಮಾಡಿ ಇಲ್ರಿ ಅಲ್ಲಿ ರೈತರಿಗೆ ಬಾಳ ಮೋಸ ಮಾಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ. ಅಲ್ಲಿ ಇರ್ತಕ್ಕಂಥ ಬಾಜಿ ಮಾರ್ಕೆಟ್ ಏನು ನಮಗೆ ಮೋಸ ಆಗಿಲ್ಲ, ಇಲ್ಲಿವರೆಗೆ ಮೋಸ ಕಂಡಿಲ್ಲ. ಆಮೇಲೆ ತೂಕ ಪಾಕ ಅಂತಂದ್ರ ಸರ ಅವ್ರು ತೂಕದೊಳಗೆ ಹೊಡಿತಾರ ಅಂತಂದ್ರ ಮೇಲಿನ ಅಧಿಕಾರಿಗಳಲ್ಲ, ಈ APMC ಅಧಿಕಾರಿಗಳು ನೇಮಿಸಿರ್ತಾರಲ್ಲ ಅವ್ರು ಏನ್ ಮಾಡ್ತಾರ, ತೂಕ ಚೆಕ್ ಮಾಡ್ಬೇಕಲ್ಲ. ಅವ್ರು ಚೆಕ್ ಮಾಡಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ಚೆಕ್ ಮಾಡಿ ಹೇಳಿ ಅಕಸ್ಮಾತ್ ಹಂಗ್ ಕಂಡು ಬಂದ್ರ ಆ ಅಂಗಡಿಯ ಒಂದು ಲೈಸೆನ್ಸ್ ರದ್ದು ಮಾಡ್ಬೇಕು. ನಮ್ದು ಬೇಡಿಕೆ ಇದೆ ನೋಡಿ ಸರ್. ಈಗ ಜೈ ಕಿಸಾನ್ ಪರವಾಗಿದ್ದಾರೆ. ಹೌದು, ಜೈ ಕಿಸಾನ್ ಪರವಾಗಿ. ರವಿವಾರಪೇಟೆಗೆ ತಗೊಳ್ಳುವಂಗ ರೊಕ್ಕ ಕೆಲವು ರೈತ ಸಂಘಟನೆಗಳ್ದ ಏನ್ ಒಂದು ಬೇಡಿಕೆ ಅಂದ್ರ ಅದು ಯಾವ್ದೇ ಮಾರ್ಕೆಟ್ ಇದ್ರಿ ಅದು ಸರ ನಮ್ಗೇನ್ ತೊಂದ್ರೆ ಇಲ್ಲ ಸರ. ಇದು ಭಾರತ ದೇಶದೊಳಗೆ ಎಲ್ಲಾರು ಅಂತಾರ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಆದ್ರೆ ಅಲ್ಲಿ ಹೋಗೋದ್ರಿಂದ ತೊಂದ್ರೆ ಏನಾಕತಿ ನಿಮ್ಗೆ ಓಪನ್ ಹೇಳಿದೆ ನಾವು. ತೊಂದ್ರೆ ಅಂದ್ರೆ ದೂರ ಆಕತಿ, ಗಾಡಿಯವ್ರು ಹೆಚ್ಚು ಬಾಡಿಗೆ ತಗೋತಾರ. ಆಮೇಲೆ ಈಗ ಲಿಗಲಿ ಇಲ್ದ್ರೆ ಅವ್ರ ಕಾಯ್ದೆ ಕಾನೂನು ಕ್ರಮ ಕೊಡ್ಕೊಳ್ಳಿ. ನಮ್ದೇನಾಗಿಲ್ಲ, ಲಿಗಲಿ ಐತಲ್ಲ, ಲಿಗಲಿ ಇದ್ ಮಾಡತ್ತ ಅಲ್ಲಿ ಪರ್ಮಿಷನ್ ಇಟ್ಟು ಕೊಟ್ರು. ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಲೆಂಬಿ ಹಣ್ಣಿನ ಮಾರ್ಕೆಟ್ ಇತ್ತಲ್ಲ, ಅಲ್ಲಿತ್ತು ಫಸ್ಟ್ ಪ್ರಥಮ 1965 ಮಾರ್ಕೆಟ್ ಸ್ಟಾರ್ಟ್ ಆತ್ರಿ. ಅಲ್ಲಿವರೆಗೆ ಇರ್ತಾವ. ಅಲ್ಲಿಂದ ತಗೊಂಬಂದ್ ಮತ್ತೆ ಈಚೆ ಕಡೆ ನಮ್ಮ ಕಂಟ್ರೋಲ್ಮೆಂಟ್ ಏರಿಯಾ ಫೌಜಿ ಏರಿಯಾದೊಳಗೆ ಅಲ್ಲಿ ಹಾಕಿದ್ರು. ಅಲ್ಲಿಂದ ಎಬಿಸ್ಕಾರ ಮತ್ತೆ ಹಾಕಿದ್ರು. ಅಂದ್ರ ರೈತರಿಗೆ ಏನ್ ಕಿಮ್ಮತ್ ಐತೋ ನಿಲ್ಲೋ ಅಂದ್ರೆ ಹೋಗಿ ಬರಾಕ ಜನರಿಗೆ ಬಹಳ ತೊಂದರೆ ಆಗತೈತಿ, ನಮ್ಮ ರೈತರಿಗೆ ಬಹಳ ತೊಂದರೆ ಆಗತೈತಿ. ಅದಕ್ಕೆ ಈಗಾಗಲೇ ಅಲ್ಲಿ ಒಂದು ಏನ್ ಮಾರ್ಕೆಟ್ ಫಿಕ್ಸ್ ಮಾಡಿರಲ್ಲ ಅದು ಇರ್ಬೇಕು ಅನ್ನೋದ್ರ ನಮ್ದೆಲ್ಲಾ ರೈತರ ಬೇಡಿಕೆ ಐತೆ ನೋಡಿ ಸರ್.